ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ನಾನು ಹೂವು ಹಾರ್ವೆಸ್ಟ್ ಮಾಡೋದನ್ನು ತೋರಿಸ್ತೀನಿ, ಆಮೇಲೆ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಬೆಳಗ್ಗೆ ಫಸ್ಟ್ಗೆ ನಾನು ಗಾರ್ಡನ್ಗೆ ಬಂದಿದ್ದೀನಿ. ಅಲ್ಲಿ ಇವತ್ತು ಕಟ್ಟಿಂಗಿಂದ ಬಂದಿದ್ದು ಫಸ್ಟ್ನೇ ಹೂವು, ಅದು ಯೆಲ್ಲೋ ಕಲರು ಸೇವಂತಿಗೆ, ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನು ಇದು ಪಿಂಕು ಮೊಗ್ಗಿರುತ್ತೆ, ಹರಳದಾಗ ವೈಟ್ ಬರುತ್ತೆ ಅನ್ನಲ್ಲ. ನೋಡಿ, ಇವತ್ತೊಂದು ಫಸ್ಟ್ಗೆ ಹೂವು ಬಿಟ್ಟಿರೋದು ಅದನ್ನು, ಮತ್ತು ಇನ್ನು ಸ್ವಲ್ಪ ದಾಸವಾಳ ಹೂವು ಇದೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಜಾಸ್ತಿ ಹೂವು ಹಾರ್ವೆಸ್ಟ್ ಮಾಡಿರೋದನ್ನು ತೋರಿಸಿಲ್ಲ, ಏನಪ್ಪ ದಿನ ಬರೀ ಇದೇ ತೋರಿಸ್ತಾರೆ ಅಂತ ನೀವು ಅನ್ಕೋಬಹುದು. ಆದ್ರೂ ನನ್ನ ಗಾರ್ಡನಲ್ಲಿ ಯಾವ್ಯಾವ ಹೂವೆಲ್ಲ ಬಿಟ್ಟಿರುತ್ತೆ ಅಂತ ತೋರಿಸ್ಬೇಕಲ್ಲ, ಹಾಗಾಗಿ ತೋರಿಸ್ತಿದ್ದೀನಿ. ಇನ್ನು ಇದೊಂಥರ ಸ್ಫಟಿಕ ಹೂವು, ಅದೇ ವೀವರ್ಸ್ ತಂದು ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದರಲ್ಲಂತೂ ಡೈಲಿ ಒಂದೊಂದು ಹೂವು ಬಿಡ್ತಾನೆ ಇರುತ್ತೆ. ಇನ್ನು ಇದು ದಾಸವಾಳ, ಇದು ಅದೇ ಸೆಂಟ್ರಲ್ಲಿ ಯೆಲ್ಲೋ ಕಲರ್ ಇರುತ್ತೆ ಅನ್ನಲ್ಲ, ಇವತ್ತು ಒಂದು ಹೂವು ಬಿಟ್ಟಿದೆ. ಅದು ಇನ್ನೊಂದು ಸ್ವಲ್ಪ ಮಲ್ಲಿಗೆ ಹೂವು ಮತ್ತು ಈ ದಾಸವಾಳ, ಈ ಸೇವಂತಿಗೆ ನಾನೇನು ಜಾಸ್ತಿ ಹಾರ್ವೆಸ್ಟ್ ಮಾಡೋದಿಲ್ಲ. ಅದೇನಾದರೂ ಜಾಸ್ತಿ ಮಳೆ ಬಂದಾಗ ಎಲ್ಲ ಹರಳಿ ಉದುರೋದಂಗೆ ಆಗಿರುತ್ತಲ್ಲ, ಆವಾಗ ಮಾತ್ರ ಹಾರ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಇನ್ನು ಮಿಕ್ಕಿದಂತೆ ಮಾಮೂಲಿ ನಾನು ಡೈಲಿ ಬರೀ ದಾಸವಾಳನೇ ಹಾರ್ವೆಸ್ಟ್ ಮಾಡೋದು. ಇದು ಡಬಲ್ ಪೆಟಲು ತುಂಬ ದಪ್ಪನಾಗಿ ಬಿಡುತ್ತಲ್ಲ, ಅದು ಇವತ್ತು ಅದೊಂದು ಬಿಟ್ಟಿದೆ. ಇನ್ನು ನೋಡಿ, ಇಷ್ಟು ಹೂವೆಲ್ಲ ಸಿಕ್ಕಿದೆ. ನಾನು ಶಂಖಪುಷ್ಪನೂ ಹಾರ್ವೆಸ್ಟ್ ಮಾಡೋದು ತೋರಿಸಿಲ್ಲ, ಮತ್ತು ಕನಕಾಂಬರ, ಮಲ್ಲಿಗೆ ಹೂವು ಇದೇನೂ ಹಾರ್ವೆಸ್ಟ್ ಮಾಡೋದು ತೋರಿಸಿಲ್ಲ. ಹಂಗಾಗಿ ನೋಡಿ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ. ಇಷ್ಟು ಹೂವು ಸಿಕ್ಕಿದೆ. ಇದೇನಪ್ಪ ಡ್ರಾಕ್ಸಿ ತೋರಿಸ್ತಿದ್ದಾರೆ ಅನ್ಕೊಂಡ್ರೆ, ಇದೇನು ನಾವು ಬೆಳೆದಿರೋದಲ್ಲ, ನಮ್ಮ ಯಜಮಾನ್ರ ಫ್ರೆಂಡು ಕೊಟ್ಟಿದ್ರಂತೆ. ಹಂಗಾಗಿ ನೋಡಿ, ಒಂದು 5 kg ಅಷ್ಟು ತಗೊಬಂದಿದ್ರು. ಅದರಲ್ಲಿ ನಾನು ಸ್ವಲ್ಪ ಇಟ್ಕೊಂಡು ಮಂಜುವ್ರಿಗೂ ಸ್ವಲ್ಪ ಕೊಟ್ಟೆ. ಇವತ್ತು ನಾನು ಅದನ್ನು ಸ್ವಲ್ಪ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಇದನ್ನು ತಂದು 4 ದಿನ ಆಗಿತ್ತು, ನಾನು ಫ್ರಿಜ್ಜಲ್ಲಿ ಹಂಗೆ ಎತ್ತಿಟ್ಟಿದ್ದೆ. ನೋಡಿ, ಇವತ್ತು ಅದನ್ನು ಸ್ವಲ್ಪ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಇದು ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು, ಮತ್ತು ನಮ್ಮ ದೇಹದಲ್ಲಿರೋಂತಹ ಕೊಲೆಸ್ಟ್ರಾಲ್ ಎಲ್ಲನೂ ಕಡಿಮೆ ಮಾಡುತ್ತೆ ಈ ಜ್ಯೂಸ್ ಎಲ್ಲ ಕುಡಿಯೋದ್ರಿಂದ. ನೋಡಿ, ನಾನು ಸ್ವಲ್ಪನೇ ಇಟ್ಕೊಂಡಿದ್ದೆ, ಮಿಕ್ಕಿದ್ದೆಲ್ಲ ಮಂಜೂರು ಕೊಟ್ಟಿದ್ದೆ. ನೋಡಿ, ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಅದನ್ನು ತೆಗೆದು ಇವಾಗ ಅದು ಹಣ್ಣೆಲ್ಲನೂ ಸಪ್ರೇಟ್ ಮಾಡ್ತಾ ಇದ್ದೀನಿ. ಅದು ಗೊಂಚಲು ಥರ ಇತ್ತಲ್ಲ, ಅದೆಲ್ಲ ಸಪ್ರೇಟ್ ಮಾಡಿ, ಅಂದರೆ ಇದನ್ನು ಒಂದು 2-3 ಸರಿ ಚೆನ್ನಾಗೇ ತೊಳಿಬೇಕು. ಯಾಕೆಂದರೆ ಅವರು ಕೆಮಿಕಲ್ ಔಷಧಿ ಎಲ್ಲ ಹೊಡೆದಿರ್ತಾರಲ್ಲ, ಹಾಗೇ ತಿನ್ನಬಾರ್ದು. ಹಾಗಾಗಿ ನಾನು ಇದನ್ನೆಲ್ಲ ಬಿಡಿಸಿ ಒಂದು 3-4 ಸರಿ ತೊಳೆದಿದ್ದೀನಿ. ಕಪ್ಪು ದ್ರಾಕ್ಷಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ರಕ್ತನ ಹೆಚ್ಚು ಮಾಡೋ ಅಷ್ಟು ಶಕ್ತಿ ದ್ರಾಕ್ಷಿಗಿರುತ್ತೆ. ಮತ್ತು ಈ ದ್ರಾಕ್ಷಿನಲ್ಲಿ ವಿಟಮಿನ್ ಸಿ ಅನ್ನೋದು ಹೆಚ್ಚಾಗಿರುತ್ತೆ. ಮತ್ತು ನಮ್ಮ ದೇಹದಲ್ಲಿ ಬೇಡದೇ ಇರೋಂತಹ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇರುತ್ತೆ ನೋಡಿ, ಅದೆಲ್ಲನೂ ಕಡಿಮೆ ಮಾಡೋ ಶಕ್ತಿ ಇರುತ್ತೆ ಈ ಕಪ್ಪು ದ್ರಾಕ್ಷಿಗೆ. ಇವ್ರು ಏನು ಮಾಡ್ತಾರೆ, ಇದು ತುಂಬ ಹುಳಿ ಇರುತ್ತೆ ಅಂದ್ಬಿಟ್ಟು ಇದನ್ನು ತಿನ್ನೋದಿಲ್ಲ. ಇಲ್ಲ, ತಿನ್ನಿ, ಇದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಆರೋಗ್ಯನ ಹೆಚ್ಚು ಮಾಡುತ್ತೆ ಇದು. ಈಗ ನಮ್ಮ ಮುಖದಲ್ಲೆಲ್ಲ ಸುಕ್ಕು ಬರೋದು ಅದೆಲ್ಲ ಕಡಿಮೆ ಮಾಡುತ್ತೆ ಈ ಕಪ್ಪು ದ್ರಾಕ್ಷಿ ಜ್ಯೂಸನ್ನ ಬಳಸೋದ್ರಿಂದ. ತುಂಬ ಜನಕ್ಕೆ ತುಂಬ ರಕ್ತದೊತ್ತಡ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಕಂಟ್ರೋಲ್ ಮಾಡೋ ಅಷ್ಟು ಶಕ್ತಿ ಇರುತ್ತೆ ಈ ದ್ರಾಕ್ಷಿಗೆ. ಈ ಜ್ಯೂಸನ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ನಿಶಕ್ತಿ ಇದೆಲ್ಲ ಕಡಿಮೆಯಾಗಿ ನಮಗೆ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ನಾನು ಇವತ್ತು ಸ್ವಲ್ಪ ಜ್ಯೂಸ್ ಎಲ್ಲ ಮಾಡ್ತಾ ಇದ್ದೀನಿ. ನೋಡಿ, ತೊಳಿತಾ ಇದ್ದೀನಿ ನಾನು, ಅಂದರೆ ಒಂದು 2-3 ಸರಿ ನಾನು ತೊಳೆದಿದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕಾಳುಮೆಣಸು. ನಾನು ಅದು ಕಾಳುಮೆಣಸು ತೋರಿಸ್ತಿದ್ದೀನಿ, ಮತ್ತು ಅದು ಕಾಳುಮೆಣಸನ್ನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ. ಹಾಗಾಗಿ ಅದನ್ನು ಒಂದು 2 ಚಿಟಿಕೆ ಆಗೋಷ್ಟು ನಾನು ಕಾಳುಮೆಣಸನ್ನ ತೊಗೊಂಡಿದ್ದೀನಿ. ಅಂದರೆ 2 ತೋರಿಸಿದ್ದೀನಿ ನಾನು ನಿಮಗೆ, ಕಾಳುಮೆಣಸಿನ ಪೌಡ್ರು, ಕಾಳುಮೆಣಸು. ನಿಮಗೆ ಇದಕ್ಕೆ ಬೇಕಿತ್ತು ಅಂದರೆ ನೀವು ಶುಂಠಿನೂ ಸಹ ಆ್ಯಡ್ ಮಾಡ್ಬೋದು. ನಾನು ಶುಂಠಿ ಏನೂ ಹಾಕಿಲ್ಲ. ಹಾಗಾಗಿ ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ಗೆ ಅದು ತೊಳೆದೆಲ್ಲ ಇಟ್ಕೊಂಡಿದ್ವಲ್ಲ ದ್ರಾಕ್ಷಿನ, ಅದು ಮತ್ತು ಸ್ವಲ್ಪ ಸಕ್ಕರೆ ಇದೆಲ್ಲ ಹಾಕ್ಕೊಂಡು ರುಬ್ಕೊಳ್ಳಿ. ಅಂದರೆ ಇದಕ್ಕೆ ನೀರು ಜಾಸ್ತಿ ಹಾಕೋಬಾರ್ದು, ಯಾಕೆಂದರೆ ನೀರು ಜಾಸ್ತಿ ನೀವು ಹಾಕಿ ರುಬ್ಬಿತು ಅಂದರೆ ಅದು ಟೇಸ್ಟೇ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ, ಯಾಕೆಂದರೆ ಅದು ದ್ರಾಕ್ಷಿನಲ್ಲೇ ನೀರಿರುತ್ತೆ. ಹಾಗಾಗಿ ಹೆಚ್ಚಿಗೆ ನೀರು ಹಾಕೋಬೇಡಿ. ನಾನು ನೀರು ಹಾಕಿದ್ದೀನಿ, ಅದು ವಿಡಿಯೋ ಮಿಸ್ ಆಗಿದೆ. ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ನೀರನ್ನು ಸಹ ಹಾಕ್ಕೊಂಡು ರುಬ್ಕೋಬೋದು. ನೋಡಿ, ಇವಾಗ ನಾನು ಅದಕ್ಕೆ ಸ್ವಲ್ಪ ಸಕ್ಕರೆನೂ ಸೇರಿಸ್ಬಿಟ್ಟು ನಾನು ಇವಾಗ ಅದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ವೈಟ್ಗಿರೋ ದ್ರಾಕ್ಷಿ ಎಲ್ಲ ಬರುತ್ತಲ್ಲ, ಅದನ್ನು ತಿನ್ನೋ ಬದಲು ನಾವು ಈ ಥರದ್ದೇ ತೊಗೊಬಂದು ನಾವು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬಾ ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡಿ, ನಾನು ಅದನ್ನು ರುಬ್ಬಿಟ್ಟು ಒಂದು ಸಪ್ರೇಟ್ ಬೇರೆ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಅದನ್ನು ರುಬ್ಬಾದ್ಮೇಲೆ ಇದನ್ನು ಸೋಸೋದೇ ಒಂದು ಹಿಂಸೆ. ಯಾಕೆಂದರೆ ಈ ಥರ ಜ್ಯೂಸಿಗೆಲ್ಲ ಸ್ವಲ್ಪ ದೊಡ್ಡ ಜಾಲರಿ ಬರುತ್ತೆ ನೋಡಿ, ಆ ಥರ ಜಾಲರಿ ಇದ್ದರೆ ಬೇಗನೆ ಸೋಸ್ಕೋಬೋದು. ಇಲ್ಲಾಂದರೆ ಈ ಕಾಫಿ ಸೋಸೋ ಅಂತಹ ಜಾಲರಿನೆಲ್ಲ ಸೋಸ್ತು ಅಂದರೆ ಅದು ಸ್ವಲ್ಪ ತುಂಬಾ ಲೇಟ್ ಆಗಿಬಿಡುತ್ತೆ. ಏಕೆಂದರೆ ಆ ಬೀಜ ಎಲ್ಲ ನಾವು ರುಬ್ಬಿರ್ತೀವಲ್ಲ, ಅದು ಸೋಸಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಸೋಸೋವಾಗ ಆದಷ್ಟು ಸ್ವಲ್ಪ ದೊಡ್ಡ ಜಾಲರಿ ಈ ಥರದ್ರಲ್ಲೆಲ್ಲನೂ ಸೋಸ್ಕೊಳ್ಳಿ.
ಇವತ್ತು ನಾನು ವಿಡಿಯೋ ಹಾಕೋದೇ ಬೇಡ ಅಂದ್ಕೊಂಡೆ. ಯಾಕೋ ನನಗೆ ಹುಷಾರಿಲ್ಲ, ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದು ಮಾತ್ರೆ ಎಲ್ಲ ತೊಗೊಂಡು ಮತ್ತು ಇಂಜೆಕ್ಷನ್ ಎಲ್ಲ ತೊಗೊಂಡು ಬಂದು ಆದರೂ ಸ್ವಲ್ಪ ಮಾಡ್ತಾ ಇದ್ದೀನಿ. ನೋಡಿ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಎಲ್ಲ ಮಾಡಿರ್ತೀವಿ, ನಮಗೆ ಹುಷಾರಿರಲಿ ಇಲ್ಲದೇ ಇರಲಿ ಆದರೂ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿರ್ತೀವಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾರೆ ಮತ್ತು ಲೈಕು ಇರೋದಿಲ್ಲ. ತುಂಬಾ ಬೇಜಾರಾಗುತ್ತೆ ಒಂದೊಂದು ಸರಿ. ನಾವು ಎಷ್ಟೇ ಕಷ್ಟಪಟ್ಟು ನಾವು ವಿಡಿಯೋ ಹಾಕಿದ್ರೂ ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಆದರೆ ಚಿಕ್ಕ ಯೂಟ್ಯೂಬರ್ನೂ ಬೆಳೆಸಿ, ದೊಡ್ಡವ್ರನ್ನೇ ಬೆಳೆಸೋಕೆ ಹೋಗಬೇಡಿ, ಚಿಕ್ಕವ್ರನ್ನೂ ಬೆಳೆಸಿ. ನೀವು ಮಾಡೋ ಸಪೋರ್ಟಿಂದನೇ ನಮಗೆ ಒಂದು ಅನುಕೂಲ ಅನ್ನೋದು ಆಗುತ್ತೆ. ಇವಾಗ ಅದೆಲ್ಲ ರುಬ್ಬಾದ್ಮೇಲೆ ಸೋಸ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನೋಡಿ, ಈ ಚಿಕ್ಕ ಜಾಲರಿನಲ್ಲಿ ಸೋಸೋಕೆ ಹೋದರೆ ಅದು ಬೇಗ ಇಳಿಯೋದಿಲ್ಲ, ಯಾಕೆಂದರೆ ಅದರಲ್ಲಿ ಬೀಜ ಎಲ್ಲ ಇರುತ್ತಲ್ಲ, ಹಾಗಾಗಿ ಇಳಿಯೋದಿಲ್ಲ. ನೀವು ಈ ದೊಡ್ಡ ದೊಡ್ಡ ಜಾಲರಿ ಬರುತ್ತೆ ನೋಡಿ, ಈ ಜ್ಯೂಸು ಸೋಸೋ ಅಂಥದ್ದೇ ಜಾಲರಿ ಬರುತ್ತಲ್ಲ, ಅದರಲ್ಲಿ ನೀವು ಸೋಸ್ಕೊಳ್ಳಿ. ನಾನೇನು ಆ ಥರ ಎಲ್ಲ ಜಾಲರಿ ಎಲ್ಲ ತಂದು ಇಟ್ಕೊಳಲ್ಲ, ಯಾಕೆಂದರೆ ಯಾವಾಗಲೂ ಮಾಡೋದಿಲ್ಲ. ಹೊರಗಡೆ ಎಲ್ಲಾದರೂ ಹೋದಾಗ ನಮ್ಮ ಯಜಮಾನ್ರು ಈ ಥರ ಎಲ್ಲ ಜ್ಯೂಸ್ ಕೊಡಿಸ್ತಾರೆ. ಮನೇಲಿ ನಾನು ಒಬ್ಬಳೇ ಇರೋ ಕಾರಣ ಇದೆಲ್ಲ ಏನು ಮಾಡೋದಿಲ್ಲ. ಹಾಗಾಗಿ ಇವತ್ತು ತಂದಿದ್ರಲ್ಲ ಡ್ರಾಕ್ಸಿ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲೂ ನಮ್ಮ ಯಜಮಾನ್ರು ಕಲ್ಲೂ ಸಹ ಮಾತಾಡಿಸ್ಬಿಡ್ತಾರೆ. ಯಾವಾಗಲೂ ಹಂಗೆ ಪಟ ಅಂತ ಮಾತಾಡಿ ಎಲ್ಲರೂ ಫ್ರೆಂಡ್ ಆಗಿಬಿಡ್ತಾರೆ. ನಮ್ಮ ಮನೆಯವ್ರು ಮಾತಾಡೋ ರೀತಿಗೇ ಫ್ರೆಂಡ್ ಆಗಿಬಿಡ್ತಾರೆ. ಹಂಗಾಗಿ ಅವರು ಪಾಪ ರೋಡ್ ಸೈಡಲ್ಲಿ ಮಾಡ್ತಾ ಇದ್ರಂತೆ. ಇದು ದೊಡ್ಡಬಳ್ಳಾಪುರನೋ ಚಿಕ್ಕಬಳ್ಳಾಪುರನೋ ಗೊತ್ತಿಲ್ಲ, ಆ ಸೈಡು ಮಾರ್ತಾ ಇದ್ರಂತೆ. ನಮ್ಮ ಮನೆಯವರು ಆ ಕಡೆ ಎಲ್ಲ ಬಾಡಿಗೆ ಹೋಗ್ತಿರ್ತಾರಲ್ಲ, ಹಿಂಗೆ ಮಾತಾಡಿಸ್ಬೇಕಾದ್ರೆ ಕೊಟ್ಟಿದ್ದಾರೆ. ಒಂದು 5 kg ಕೊಟ್ಟಿದ್ದಾರೆ ನೋಡಿ. ಯಾರು ತಾನೇ ಆ ಥರ ಫ್ರೀಯಾಗಿ ಕೊಡ್ತಾರೆ? ಅದೇ ಹೇಳ್ದಂಗೆ ನಮ್ಮ ಯಜಮಾನ್ರು ಕಲ್ಲೂ ಸಹ ಮಾತಾಡಿಸ್ಬಿಡ್ತಾರೆ. ಆ ಥರ ಮನುಷ್ಯ ನಮ್ಮ ಯಜಮಾನ್ರು. ನೋಡಿ, ಇವಾಗ ಅದೆಲ್ಲನೂ ನಾನು ಸೋಸಿದ್ದಾಯಿತು. ಈ ಸೋಸಿರೋದು ಎಕ್ಸ್ಟ್ರಾ ಇರುತ್ತಲ್ಲ, ಅದನ್ನೇ ನಾನು ಬಿಸಾಕೋದಿಲ್ಲ. ಅದನ್ನು ನಾನು ಗಿಡಕ್ಕೆ ಯಾವುದೇ ರೀತಿ ಬಳಸ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಅದು ಸೋಸಿದ್ದು ನಾನು ಸಪ್ರೇಟ್ ಇಟ್ಟಿದ್ದೀನಿ. ಇವಾಗ ನೋಡಿ, ಅದು ಸೋಸಿದ್ದೆಲ್ಲನೂ ಆಯಿತು. ಈಗ ನಾನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ನಮಗೆ ನಿಶಕ್ತಿ ಇದೆಲ್ಲ ಇರೋದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಜ್ಯೂಸ್ ಮಾಡಿದ್ದೀನಿ. ಅಂದರೆ ಇದು ನೀವು ಸಕ್ಕರೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ, ಯಾಕೆಂದರೆ ಹಣ್ಣು ತುಂಬಾ ಹುಳಿ ಇರುತ್ತೆ. ಹಾಗಾಗಿ ಸ್ವಲ್ಪ ಸಿಹಿ ಜಾಸ್ತಿನೇ ಹಾಕೊಳ್ಳಿ. ನೋಡಿ, ಇವತ್ತು ಬೆಳಗ್ಗೆಯಿಂದ ಮೋಡ ಮುಚ್ಕೊಂಡೇ ಇತ್ತು, ಆದ್ರೂ ನೋಡಿ ಮಧ್ಯಾಹ್ನ 2 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದೆ. ಶುಕ್ರವಾರ ನೈಟಿಂದ ಭಾನುವಾರವರೆಗೂ ಕಂಟಿನ್ಯೂಸ್ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಬಿಡ್ತಾನೇ ಇಲ್ಲ. ಹಂಗಾಗಿ ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಮಾಡೋದೇ ಕಷ್ಟ ಆಗ್ತಾ ಇದೆ. ಮಳೆ ಬಿಡ್ತು ಸ್ವಲ್ಪ, ಅಂದರೂ ಅನಿತಾನೇ ಇತ್ತು. ಮಳೆ ಬಿಟ್ಟಾಗ ನಾನು ಟೆರೆಸಿಗೆ ಬಂದಿದ್ದೀನಿ. ಗಿಡಗಳೇನಾದರೂ ಆಗಿದೆಯಾ ಈ ಮಳೆ ಗಾಳಿಗೆ ಅಂತ ನೋಡೋಣ ಅಂತ ಬಂದೆ. ಈ ಜಾನಿ ಅಂತೂ ನೋಡಿ ನನ್ನ ಬಿಟ್ಟಿರೋದೇ ಇಲ್ಲ. ಅವನು ಮಳೆನಲ್ಲೂ ಬಂದಿದ್ದಾನೆ ನೋಡಿ. ಸ್ವಲ್ಪ ಮಳ್ಳೆ ಹೂವು ಇದೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇನ್ನೇನು ಬೇರೆ ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಗಾರ್ಡನಲ್ಲಿ ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಮಳ್ಳೆ ಹೂವೆಲ್ಲ ಸಂಜೆನೇ ಮೊಗ್ಗೆಲ್ಲೇ ಹಾರ್ವೆಸ್ಟ್ ಮಾಡ್ತೀನಿ. ಇನ್ನು ಮಳೆಗೂ ಅದಕ್ಕೂ ಬೆಳಗ್ಗೆ ಹೊತ್ತು ಹಾರ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಎಲ್ಲ ನೆಂದು ಅದು ಒಂಥರ ಸತ್ತೋದಂಗೆ ಆಗ್ಬಿಟ್ಟಿರುತ್ತೆ. ಕಟ್ಟಕ್ಕೂ ಹಿಂಸೆ ಆಗುತ್ತೆ. ಹಾಗಾಗಿ ನಾನು ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಿ, ಸ್ವಲ್ಪ ಬೀನ್ಸ್ ಎಲ್ಲ ಇತ್ತು. ಇವತ್ತು ಸ್ವಲ್ಪ ತರಕಾರಿ ಸಾಂಬಾರೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬೀನ್ಸ್ ಎಲ್ಲ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಅಂದರೆ ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೀನಿ. ನಾನು ಒಬ್ಳಿಗೆ ಇನ್ನೆಷ್ಟು ಅಂದ್ಬಿಟ್ಟು ಸ್ವಲ್ಪನೇ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಮಿಕ್ಕಿದ್ದು ಸ್ವಲ್ಪ ಬೀಜ ಆಗಲಿ ಅಂದ್ಬಿಟ್ಟು ಹಾಗೇ ಬಿಟ್ಟಿದ್ದೀನಿ. ತುಂಬಾ ಮಳೆ ಹೇಳೋಕ್ಕಾಗದೇ ಇರೋಷ್ಟು ಅಷ್ಟು ಮಳೆ ಬರ್ತಾ ಇದೆ. ಅಂದರೆ ಮಳೆಯಲ್ಲಿ ನಾವು ಏನು ಕೆಲಸ ಮಾಡೋಕ್ಕಾಗುತ್ತೆ? ಗಾರ್ಡನಲ್ಲಿ ಏನು ಯಾವುದೇ ರೀತಿ ಗೊಬ್ಬರನೂ ಕೊಡೋಕ್ಕಾಗಲ್ಲ, ಮತ್ತು ಲಿಕ್ವಿಡ್ ಏನೂ ಕೊಡೋಕ್ಕಾಗೋದಿಲ್ಲ ಮಳೆಯಲ್ಲಿ. ಮತ್ತು ಎಕ್ಸ್ಟ್ರಾ ಏನು ಕೆಲಸನೂ ಸಹ ಮಾಡೋಕ್ಕಾಗೋದಿಲ್ಲ. ನೋಡಿ, ಇದು ಬೀನ್ಸ್ ಎಲ್ಲ ಚೆನ್ನಾಗಿ ಬಂದಿತ್ತು, ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಾನಲ್ಲಿ ಅದನ್ನೇನು ಎಕ್ಸ್ಟ್ರಾ ಪಾಟಲ್ಲೇನೂ ಹಾಕಿಲ್ಲ, ಈ ದಾಸವಾಳ ಪಾಟಲ್ಲೇ ಹಾಕಿದ್ದು. ಆದರೂ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ನಾನು ಸುಮಾರು ವೀಡಿಯೋದಲ್ಲೂ ಸಹ ಹೇಳಿದ್ದೀನಿ, ತರಕಾರಿ ಬೆಳೆಸೋದು ಸುಲಭ. ಅಂದರೆ ನಾವು ಎಕ್ಸ್ಟ್ರಾ ಏನು ಪಾಟಲ್ಲಿ ಹಾಕಿ ಬೆಳೆಸ್ಬೇಕು ಅನ್ನೋ ಥರ ಏನೂ ಇರೋದಿಲ್ಲ. ಈ ದಾಸವಾಳ ಗಿಡನೋ ಅಥವಾ ಒಂದು ದಾಳಿಂಬೆ ಗಿಡದಲ್ಲೋ ಯಾವುದಾದ್ರೂ ಒಂದು ಪಾಟಲ್ಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.